ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡೋಣ ಅಂದರೆ, ಕೆಲವೊಬ್ಬರಿಗೆ ಇವಾಗ ತಾನೇ ಸ್ಟಾರ್ಟಿಂಗ್ ಏನಿದೆ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಿಗೆ ಬಂದಿರ್ತಾರೆ. ಇನ್ನು ನೆಕ್ಸ್ಟು CBT ಅಂದರೆ ಯಾವ ಥರ ಇರುತ್ತೆ, ಆನ್ಲೈನಲ್ಲಿ ಎಕ್ಸಾಮ್ ಯಾವ ಥರ ಬರೀಬೇಕು ನಾವು, ಇನ್ನು ನೆಕ್ಸ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಯಾವ ಥರ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಇದನ್ನು ಹೇಳ್ತಿರೋದು ಸ್ಟಾರ್ಟಿಂಗ್ ಯಾರು ಬಂದಿದ್ದೀರಾ ಅವರಿಗೆ. ನಿಮಗೆ ಒನ್ ಟೈಮ್ ಎಕ್ಸಾಮ್ನ ಅಟೆಂಡ್ ಮಾಡಿದ್ರಿ ಅಂದರೆ ನಿಮಗೆ ಎಲ್ಲನೂ ಕೂಡ ಗೊತ್ತಾಗುತ್ತೆ. ಬಟ್ ಏನಿದೆ, ಫಸ್ಟ್ ಒನ್ ಟೈಮ್ನು ನೀವು CBT ಎಕ್ಸಾಮ್ನ ಅಟೆಂಡ್ ಮಾಡಿಲ್ಲ ಅಂದರೆ ನಿಮಗೆ ಸ್ವಲ್ಪ ಕಷ್ಟನೇ ಅನಿಸೋದು. ಯಾಕಂದರೆ ನಿಮಗೆ ಅಲ್ಲಿ ಯಾವ ಥರ ಇರುತ್ತೆ, ಕಂಪ್ಯೂಟ್ರಲ್ಲಿ ನಾವು ಯಾವ ಥರ ಎಕ್ಸಾಮ್ನ ಅಟೆಂಡ್ ಮಾಡೋದು ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೆ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆದಂಗೆ ಆಗುತ್ತೆ. ಹಾಗಾಗಿ ಏನಿದೆ, ನೀವು ಮೊದಲೇನಿದೆ CBT ಎಕ್ಸಾಮ್ನ ನೀವು ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀರಾ ಈ ವರ್ಷ ಅಂದರೆ ಮೊದಲು ಆ ಎಕ್ಸಾಮ್ ಯಾವ ಥರ ಇರುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ನ ನೀವು ತಲೆಯಲ್ಲಿ ಇಟ್ಕೊಂಡು ಹೋಗೋದು ಒಳ್ಳೇದಂತ ನಾನು ಹೇಳ್ತಿದ್ದೀನಿ. ಸ್ವಲ್ಪ ಅದ್ರ ಬಗ್ಗೆ ನೀವು ನಾಲೆಜ್ನ ತಿಳ್ಕೊಂಡು ಹೋಗಿದ್ರಿ ಅಂದರೆ ನಿಮಗೂ ಕೂಡ ಮೈಂಡ್ ಫ್ರೀ ಆಗಿರುತ್ತೆ. ನಾನು ಆಲ್ರೆಡಿ ನೋಡ್ಕೊಂಬಂದಿದ್ದೀನಿ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ ಯಾವ ಥರ ಇರುತ್ತೆ ಎಕ್ಸಾಮು, ಏನು ಕಂಪ್ಯೂಟ್ರಲ್ಲಿ ಯಾವ ಥರ ಎಕ್ಸಾಮ್ನ ನಾವು ಬರೆಯೋದು ಅಂತ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಾವ ಥರ ನಾವು ಅಟೆಂಡ್ ಮಾಡೋದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಏನಿದೆ, ನಿಮಗೆ CBT ಎಕ್ಸಾಮ್ ಹಲವಾರು ಎಕ್ಸಾಮ್ಸಲ್ಲಿ ಬರುತ್ತೆ. RRBಯಲ್ಲಿ ಬರುತ್ತೆ, SSC GDಯಲ್ಲಿ ಬರುತ್ತೆ, ಅಗ್ನಿವೀರಲ್ಲಿ ಬರುತ್ತೆ, ಇನ್ನು ಹಲವಾರು ಎಕ್ಸಾಮ್ ಏನಿದೆ ಎಲ್ಲನೂ ಕೂಡ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಂತ ಬಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಕೂಡ ನಿಮಗೆ CBTಯಲ್ಲೇ ನಡೆಸೋದು. ಹಾಗಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ನೀವು ಮೊದಲು ಏನು ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿರುವ ಗೂಗಲ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಸರ್ಚ್ ಬಾರಲ್ಲಿ ನೀವು ಜಸ್ಟ್ ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡಿ. ಆರ್ಮಿ ಅಂತ ಸರ್ಚ್ ಮಾಡಿದರೂ ಕೂಡ ಬರುತ್ತೆ. ಆರ್ಮಿ ಅಂತ ಸರ್ಚ್ ಮಾಡಿ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಏನಿದೆ, ಮೊದಲು ಇಲ್ಲಿ ಬಂದಿದೆ ನೋಡಿ, ಇದೇ ಪೇಜು ನಿಮಗೆ ಇಂಡಿಯನ್ ಆರ್ಮಿ ವೆಬ್ಸೈಟ್ ಆಗಿದೆ. ಇದರಲ್ಲೇ ನಾನು ಇವತ್ತು ನಿಮಗೆ CBT ಎಕ್ಸಾಮ್ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇರೋದು. ಏನಿದೆ, ಈ ಪೇಜ್ ಮೇಲೆ ಕ್ಲಿಕ್ ಮಾಡಿ. ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಟೆಸ್ಟ್ನ ಅಟೆಂಡ್ ಮಾಡಿದ್ರಿ ಅಂದರೆ ಎಕ್ಸಾಮ್ ಸೆಂಟ್ರಲ್ಲಿ ಯಾವ ಥರ ಇರುತ್ತೆ ಕಂಪ್ಯೂಟ್ರಲ್ಲಿ ಅದೇ ಥರ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ. ನಿಮಗೆ ಬೇಡ ಅಂದರೆ ನೀವು ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲೇ ನೋಡ್ಬೋದು ಯಾವ ಥರ ಇರುತ್ತೆ CBT ಎಕ್ಸಾಮ್ ಅಂತ. ಅದನ್ನ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಏನಿದೆ, ಇಲ್ಲಿ ಇರೋ ಕ್ಯಾಪ್ಚರ್ ಕೋಡನ್ನು ನೀವು ಹಾಕಬೇಕಾಗುತ್ತೆ. ನೆಕ್ಸ್ಟು ವೆಬ್ಸೈಟ್ ಓಪನ್ ಆಯಿತು. ನಿಮಗೆ ಅಗ್ನಿವೀರ್, ಇವಾಗ ನೀವು ಬರೀತಿರೋ ಅಗ್ನಿವೀರ್ ಎಕ್ಸಾಮ್ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ ವೆಬ್ಸೈಟ್ ಈ ಥರ ಓಪನ್ ಆಗುತ್ತೆ. ಇದು ಏನಿದೆ ವೆಬ್ಸೈಟ್ದ ಹೋಮ್ ಸ್ಕ್ರೀನ್ ಆಗಿದೆ. ಇನ್ನು ನೆಕ್ಸ್ಟು ರೆಗ್ಯುಲರ್ ಅಂತ ಏನಿದೆ ಇಲ್ಲಿ JCOOR ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಆನ್ಲೈನ್ CE ಪ್ರಾಕ್ಟೀಸ್ ಟೆಸ್ಟ್ ಅಂತ ಇದೆ ನೋಡಿ. ಇಲ್ಲಿ ಆನ್ಲೈನ್ CE ಪ್ರಾಕ್ಟೀಸ್ ಸೆಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ನೀವು ಎಸ್ ಅಂತ ಕೊಡಬೇಕಾಗುತ್ತೆ. ಇನ್ನು ನೆಕ್ಸ್ಟು ಲೋಡ್ ಆಗುತ್ತೆ. ನಿಮಗೆ ವೆಯ್ಟ್ ಮಾಡಬೇಕು, ಇದು 100% ಆಗೋವರೆಗೂ. ನೆಕ್ಸ್ಟ್ ಓಪನ್ ಆಯಿತು. ಇನ್ನು ನೆಕ್ಸ್ಟ್ ಏನಿದೆ, ನಿಮಗೆ ಎಕ್ಸಾಮ್ ಇಲ್ಲಿ ಅಟೆಂಡ್ ಮಾಡ್ಬೋದು ನೀವು. ಏನಿದೆ, ಇಲ್ಲಿ ನಿಮಗೆ ಕಂಪ್ಯೂಟ್ರಲ್ಲಿ ನಾಳೆ ನೀವು ಎಕ್ಸಾಮ್ ಸೆಂಟ್ರಿಗೆ ಹೋದಾಗ ಯಾವ ಥರ ಇರುತ್ತೆ ನಿಮಗೆ ಸಿಸ್ಟಮಲ್ಲಿ ಅದೇ ಥರ ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋದು, ಅದೇ ಇರೋದು ಇಲ್ಲಿ. ನೆಕ್ಸ್ಟ್ ನೀವು ಇಲ್ಲಿ ಕ್ಯಾಟಗರಿ ಯಾವ ಎಕ್ಸಾಮ್ ಅನ್ನೋದನ್ನ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗೆ ನೀವು ಸ್ಕ್ರೋಲ್ ಮಾಡಿದ್ರಿ ಅಂದರೆ ನಿಮ್ಗೆ ಇಲ್ಲಿ ಅಗ್ನಿವೀರ್ ಜನರಲ್ ಡ್ಯೂಟಿ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಗೋ ಕೊಡಿ. ಇನ್ನು ನೆಕ್ಸ್ಟ್ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದೇನಿದೆ, ನಿಮಗೆ ನಾಳೆ ನೀವು ಎಕ್ಸಾಮ್ ಸೆಂಟ್ರಿಗೆ ಹೋದಾಗ ನಿಮ್ಮದು ಏನಿದೆ, ನೀವು ಸಿಸ್ಟಮ್ನ ಓಪನ್ ಮಾಡಬೇಕು ಅಂದರೆ ಈ ಥರನೇ ಇರುತ್ತೆ ಇಂಟರ್ಫೇಸ್. ಫಸ್ಟ್ ನಿಮಗೆ ಲಾಕ್ ಆಗಿರುತ್ತೆ. ನಿಮ್ಮದು ಏನಿದೆ ಡೇಟ್ ಆಫ್ ಬರ್ತು, ನಿಮ್ಮದು ಪಾಸ್ವರ್ಡ್ ಆಗಿರುತ್ತೆ. ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ಜಸ್ಟ್ ಇವಾಗ ಏನೂ ಇಲ್ಲ, ಇದು ಒಂದು ಡೆಮೋ ಆಗಿರೋದ್ರಿಂದ ಇಲ್ಲಿ ನಾವು ಏನನ್ನೂ ಹಾಕಬೇಕಾಗಿಲ್ಲ, ಡೈರೆಕ್ಟಾಗಿ ಓಪನ್ ಮಾಡ್ಬೋದು. ಇಲ್ಲಿ ಏನಿದೆ, ಇಲ್ಲಿ ನಿಮ್ಮದು ಫೋಟೋ ಬರುತ್ತೆ. ನೆಕ್ಸ್ಟ್ ನಿಮ್ಮ ನೇಮ್ ಇರುತ್ತೆ ಇಲ್ಲಿ. ಇದನ್ನೆಲ್ಲ ನೀವು ಮೊದಲು ಚೆಕ್ ಮಾಡ್ಕೋಬೇಕು ನಿಮ್ಮದು ಹೌದಾ ಇಲ್ಲ ಅದು ಅಂತ. ಇನ್ನು ನೆಕ್ಸ್ಟು ಓಪನ್ ಮಾಡೋಣ. ಇವಾಗ ಟೆಸ್ಟನ್ನು ಈ ಥರ ಓಪನ್ ಆಗುತ್ತೆ. ಇದು ನೆಕ್ಸ್ಟ್ ಏನಿದೆ, ಇದು ಇಂಟ್ರಡಕ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ಎಲ್ಲನೂ ನೀವು ಓದ್ಕೋಬೇಕಾಗುತ್ತೆ. ಟೈಮ್ ಇತ್ತು ಅಂದರೆ ಇದನ್ನೆಲ್ಲ ನೋಡೋಕೆ ಹೋಗಬೇಡಿ ಎಕ್ಸಾಮಲ್ಲಿ, ನೀವು ಇಲ್ಲೇ ಟೈಮ್ ವೇಸ್ಟ್ ಮಾಡೋದು. ಇದೇನಿದೆ, ಡೈರೆಕ್ಟ್ ನೀವು ಇಂಟ್ರೊಡಕ್ಷನ್ ಏನಿದೆ ಅದನ್ನೇನು ನೋಡೋಕೆ ಹೋಗಬೇಡಿ, ಇಲ್ಲೆಲ್ಲನೂ ತಿಳ್ಕೊಂಡು ಹೋಗಿರ್ತೀರ ಆಲ್ರೆಡಿ. ಜಸ್ಟ್ ಏನಿದೆ, ನೀವು ಕಂಟಿನ್ಯೂ ಕೊಡ್ತಾನೆ ಇರಿ ಎಕ್ಸಾಮ್ದು ಏನಿದೆ ಓಪನ್ ಆಗೋವರೆಗೂ. ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಬಾರಿ ಏನಿದೆ ಕನ್ನಡದಲ್ಲಾಗಿರೋದ್ರಿಂದ ನಿಮಗೆ ಇಲ್ಲಿ ಈ ಏನಿದೆ ಲ್ಯಾಂಗ್ವೇಜಲ್ಲಿ ಕನ್ನಡ ಕೂಡ ಆ್ಯಡ್ ಆಗಿರುತ್ತೆ ಈ ಬಾರಿ. ಕಳೆದ ಬಾರಿ ಇಂಗ್ಲೀಷ್ ಆ್ಯಂಡ್ ಹಿಂದಿ ಇರೋದ್ರಿಂದ ಜಸ್ಟ್ ಇಲ್ಲಿ 2 ಲ್ಯಾಂಗ್ವೇಜನ್ನ ತೋರಿಸ್ತಾ ಇದೆ. ಇನ್ನು ನೆಕ್ಸ್ಟ್ ನೀವು ಈ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಹಿಂಗೆ ಸ್ಕ್ರೋಲ್ ಡೌನ್ ಮಾಡಿದ್ರಿ ಅಂದರೆ ಕೆಳಗೆ ಬರಬೇಕು. ನೆಕ್ಸ್ಟ್ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮಗೆ ಐ ಆಮ್ ರೆಡಿ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಏನಿದೆ ಎಕ್ಸಾಮು ಸ್ಟಾರ್ಟ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆಗಿ ಎಕ್ಸಾಮ್ ನಿಮ್ಗೆ ಇವಾಗ ಸ್ಟಾರ್ಟ್ ಆಯಿತು. ಈ ಥರ ಇರುತ್ತೆ ನಿಮ್ಮದು ಎಕ್ಸಾಮು ಎಲ್ಲನೂ ಕೂಡ. ಇಲ್ಲೇನಿದೆ ಸೇಮ್ ನಿಮಗೆ ಇದೇ ಥರ ನಿಮ್ಮ ಎಕ್ಸಾಮಲ್ಲೂ ಇರುತ್ತೆ.
ಈ ಥರ ಇಲ್ಲಿ ಸೈಡಲ್ಲಿ ಟೈಮ್ ಇರುತ್ತೆ, ಯಾವ ಥರ ಟೈಮ್ ಓಡ್ತಾ ಇದೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟು ಇಲ್ಲಿ ಏನಿದೆ ಎಲ್ಲನೂ ಕೂಡ ನಿಮಗೆ ಸಬ್ಜೆಕ್ಟ್ ವೈಸ್ ಇಲ್ಲಿ ನೀವು ಯಾವುದನ್ನು ಬೇಕಾದರೂ ಕ್ಲಿಕ್ ಮಾಡ್ಕೋಬೋದು. ಇವಾಗ ಜನರಲ್ ನಾಲೆಜ್ ಇದೆ, ನಿಮಗೆ ಜನರಲ್ ಸೈನ್ಸ್ ಬೇಕಂದರೆ ಜನರಲ್ ಸೈನ್ಸ್ ಕ್ಲಿಕ್ ಮಾಡ್ಕೋಬೋದು. ಇನ್ನು ಮ್ಯಾಥ್ಸ್ ಬೇಕಂದರೆ ಮ್ಯಾಥ್ಸು, ಇನ್ನು ರೀಸ್ನಿಂಗ್ ಬೇಕಂದರೆ ರೀಸ್ನಿಂಗು. ಇಲ್ಲೇನಿದೆ ನಿಮಗೆ 1 to 50ವರೆಗೂ ಕ್ವಶನ್ಸ್ ಇರುತ್ತೆ. ನೀವು ಇದನ್ನು ಕ್ಲಿಕ್ ಮಾಡಿ ಸೇವ್ ಟು ನೆಕ್ಸ್ಟ್ ಕೊಟ್ಟು ಮುಂದೆ ಹೋಗ್ತಾ ಇರಬೇಕು. ಈ ಥರ ಎಲ್ಲನೂ ಕೂಡ ಈ ಥರ ಇರುತ್ತೆ ಕ್ವಶನ್ಸ್ ನಿಮಗಲ್ಲಿ. ನಿಮ್ಮದು GK ಕಂಪ್ಲೀಟ್ ಆದಮೇಲೆ ಇನ್ನು ಮ್ಯಾಥ್ಸಿಗೆ ಹೋಗ್ಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಕ್ಲಿಕ್ ಮಾಡ್ಕೋಬೋದು. ಈ ಥರ ಯಾವುದೋ ಆನ್ಸರ್ನ ಅದನ್ನು ಕ್ಲಿಕ್ ಮಾಡಿ ಮುಂದೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕು. ಈ ಥರ ಎಲ್ಲ ನೀವು ಆನ್ಸರ್ ಮಾಡಿದ್ದೀರಾ ಅಂದರೆ ಗ್ರೀನಲ್ಲಿ ಬರುತ್ತೆ. ಒಂದೊಂದು ಕ್ವಶನ್ ನಿಮಗೆ ಡೌಟ್ ಇರುತ್ತೆ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ನನಗೆ ನೆನಪಾಗ್ಬೋದು ಆ ಕ್ವಶನ್ಸ್ ಇವಾಗ ಗೊತ್ತಾಗ್ತಾ ಇಲ್ಲ, ಇವಾಗ ನೆನಪಿಗೆ ಬರ್ತಿಲ್ಲ ಅಂದರೆ ನೀವು ಆ ಕ್ವಶನ್ ಏನಿದೆ ಈಗ 3ನೇ ಕ್ವಶನ್ ನನಗೆ ಗೊತ್ತಾಗ್ತಾ ಇಲ್ಲ, ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ನನಗೆ ನೆನಪಿಗೆ ಬರ್ಬೋದು ಅಂದರೆ ಈ 3ನೇ ಕ್ವಶನ್ ಏನಿದೆ ಇದನ್ನ ನೀವು ಮಾರ್ಕ್ ಮಾಡಿ ಇಡ್ಬೋದು. ಈ ಥರ ನೀವು ಮಾರ್ಕ್ ಮಾಡಿ ಇಟ್ಟಿದ್ರಿ ಅಂದರೆ ನಿಮಗೆ ಯಾವಾಗೋ ಒಂದು ಎಕ್ಸಾಮ್ ಬರೆಯುವಾಗ ನೆಕ್ಸ್ಟ್ ಮುಂದೆ ನಿಮಗೆ ನೆನಪು ಬಂತು ಆ ಕ್ವಶನಿಗೆ ಆನ್ಸರ್ ಅಂದರೆ ಏನಿದೆ ಈ ಮಾರ್ಕ್ ಮಾಡಿರೋ ಕ್ವಶನ್ ಮೇಲೆ ನೀವು ಕ್ಲಿಕ್ ಮಾಡಿ ಆ ಕ್ವಶನ್ನ ನೀವು ಅಟೆಂಡ್ ಮಾಡಿ ಮತ್ತೆ ಮುಂದೆ ಹೋಗ್ಬೋದು. ಇದರಲ್ಲಿ ನಿಮಗೆ ಈ ಥರ ಆಪ್ಷನ್ಸ್ ಇದೆ. ಯಾವ ಥರ ನಿಮಗೆ ಗೊತ್ತಿಲ್ಲ ಡೌಟ್ ಇತ್ತು ಅಂದರೆ ಆ ಕ್ವಶನ್ಸ ನೀವು ಮಾರ್ಕ್ ಮಾಡಿ ಇಟ್ಟು ಮುಂದೆ ಹೋಗ್ಬೋದು. ಇನ್ನು ನೆಕ್ಸ್ಟು ಯಾವಾಗ ನೆನಪಿಗೆ ಬರುತ್ತೋ ಆವಾಗ ನೀವು ಹಿಂದೆ ಬಂದು ಆ ಕ್ವಶನ್ ಮೇಲೆ ಕ್ಲಿಕ್ ಮಾಡಿ ಆ ಕ್ವಶನ್ಗೆ ಆನ್ಸರ್ ಕ್ಲಿಕ್ ಮಾಡಿ ಮುಂದೆ ಹೋಗ್ಬೋದು. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೀವು ಯಾವೆಲ್ಲ ಕ್ವಶನ್ನ ಕ್ಲಿಯರ್ ಆಗಿ ಕಂಪ್ಲೀಟ್ ಮಾಡಿದ್ದೀರಾ, ಅಟೆಂಡ್ ಮಾಡಿದ್ದೀರಾ ಅಂದರೆ ಅಲ್ಲಿ ನಿಮಗೆ ಈ ಥರ ಗ್ರೀನ್ ಕಲರ್ ತೋರಿಸುತ್ತೆ. ಇಲ್ಲ ನೆಕ್ಸ್ಟ್ ಕ್ವಶನ್ನ ನೋಡಿದ್ದಾರೆ, ಕ್ವಶನ್ ಸೀನ್ ಮಾಡಿದ್ದಾರೆ ಬಟ್ ಅಟೆಂಡ್ ಮಾಡಿಲ್ಲ ಅಂದರೆ ಈ ಥರ ರೆಡ್ ಬರುತ್ತೆ. ಇನ್ನು ನೆಕ್ಸ್ಟು ಒಂದೊಂದು ಕ್ವಶನ್ಗೆ ಡೌಟ್ ಇರುತ್ತೆ ಅಂತ ಹೇಳಿದೆ, ಆ ಥರ ಕ್ವಶನ್ಸ್ನ ಮಾರ್ಕ್ ಮಾಡಿ ಇಟ್ಟಿದ್ದಾರೆ ಅಂದರೆ ನಿಮಗೆ ನೀಲಿ ಕಲರಲ್ಲಿ ಬರುತ್ತೆ, ಬ್ಲೂ ಕಲರಲ್ಲಿ. ಕಂಪ್ಲೀಟ್ ಆಗಿದೆ ಅಂದರೆ ಗ್ರೀನ್ ಕಲರಲ್ಲಿ ಬರುತ್ತೆ. ಇಷ್ಟನ್ನು ನೀವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಎಲ್ಲ ಕ್ವಶನ್ನು ಈ ಥರ ಸಬ್ಮಿಟ್ ಮಾಡಿ ಮುಂದೆ ಹೋಗ್ತಾ ಇರಬೇಕು. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡೋದನ್ನ ಮಾತ್ರ ಮರಿಬೇಡಿ ಯಾರು ಕೂಡ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಲಿಲ್ಲ ಅಂದರೆ ನಿಮಗೆ ಅಲ್ಲಿ ಕ್ವಶನ್ಸ್ ಕನ್ಸಿಡರ್ ಆಗಲ್ಲ. ಅದು ನೀವು ಎಲ್ಲನೂ ಕ್ವಶನ್ಸ್ನ ಕ್ಲೀನಾಗಿ ಅಟೆಂಡ್ ಮಾಡಿ ಕೂಡ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಲಿಲ್ಲ ಹೋದ್ರಿ ಅಂದರೆ ನಿಮಗೆ ಅದು ಲಾಸು. ಇನ್ನು ನೆಕ್ಸ್ಟು ಎಲ್ಲನೂ ಕ್ವಶನ್ ನೀವು ಕಂಪ್ಲೀಟ್ ಮಾಡಾದಮೇಲೆ ಈ ಥರ ಎಲ್ಲ ಕ್ವಶನ್ಸು ನಾವು ಇವಾಗ ಕಂಪ್ಲೀಟ್ ಮಾಡಿದ್ದೀವಿ ಅಂದಮೇಲೆ ಲಾಸ್ಟ್ ನಿಮಗೆ ಈ ಥರ ಬರುತ್ತೆ. ಈ ಥರ ಏನಿದೆ ಎಲ್ಲನೂ ಕಂಪ್ಲೀಟ್ ಆದಮೇಲೆ ನಿಮಗೆ ಆಲ್ ಕ್ವಶನ್ನು ಇಲ್ಲಿ ಸಬ್ಮಿಟ್ ಅನ್ನೋದು ನಿಮಗೆ ಟೈಮ್ ಮುಗಿದಾದ್ಮೇಲೆ ಟೈಮ್ ಕಂಪ್ಲೀಟ್ ಆದಮೇಲೆ ನಿಮಗೆ ಸಬ್ಮಿಟ್ ಅನ್ನೋದು ಇದು ಆಪ್ಷನ್ನು ಆನ್ ಆಗುತ್ತೆ. ಇದನ್ನು ನೀವು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ ನೀವು ಸಿಸ್ಟಮ್ನ ಆಫ್ ಮಾಡಿ ಬರಬೇಕಾಗುತ್ತೆ. ಏನಿದೆ CBT ಎಕ್ಸಾಮ್ ಬಗ್ಗೆ ನಿಮಗೆ ಇಷ್ಟು ಮಾಹಿತಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಆರ್ಮಿಯಲ್ಲಿ ಒಂದೊಂದು ಪೋಸ್ಟಲ್ಲಿ ಏನಿದೆ ಪೋಸ್ಟ್ ಬೇರೆ ಬೇರೆ ಬರುತ್ತೆ. ಅದರಲ್ಲಿ ನಿಮಗೆ ಒಂದೊಂದು ಪೋಸ್ಟಲ್ಲಿ ಟೈಪಿಂಗ್ ಟೆಸ್ಟ್ ಅನ್ನೋದಿರುತ್ತೆ. ಟೈಪಿಂಗ್ ಟೆಸ್ಟ್ ಯಾವ ಥರ ಇರುತ್ತೆ, ಟೈಪಿಂಗ್ ಯಾವ ಥರ ಮಾಡ್ಬೇಕು ನಾವು ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡ್ಕೋಬೋದು. ಇಲ್ಲಿ ಅದನ್ನು ಕೂಡ ಕೊಟ್ಟಿರ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ ನಾವು ಟೈಪಿಂಗ್ ಟೆಸ್ಟ್ನ ಯಾವ ಥರ ಅಟೆಂಡ್ ಮಾಡೋದು, ಟೈಪಿಂಗ್ ಟೆಸ್ಟಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇದೇನಾಗಿದೆ CBT ಎಕ್ಸಾಮ್ ಬಗ್ಗೆ ಆಗಿದೆ ಇದು ನಿಮಗೆ ಇನ್ಫಾರ್ಮೇಷನ್ನು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಟೈಪಿಂಗ್ ಟೆಸ್ಟ್ ಬಗ್ಗೆ ನೋಡೋಣ. ಯಾರೆಲ್ಲ ಈ ಸಲ BSF ಫಿಸಿಕಲ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀರಾ, ಇನ್ನು ನೆಕ್ಸ್ಟ್ ನಿಮಗೆ ಎಕ್ಸಾಮ್ ಮತ್ತು ಫಿಸಿಕಲ್ ಇರುತ್ತೆ. ಟೈಪಿಂಗ್ ಯಾವ ಥರ ಮಾಡಬೇಕು, ಯಾವ ಥರ ಇರುತ್ತೆ ಅನ್ನೋದನ್ನ ನೀವು ವಿಡಿಯೋನ ನೋಡ್ಕೊಂಡು ಹೋಗಿ, ನಿಮಗೆ ಹೆಲ್ಪ್ ಆಗುತ್ತೆ. ಇಲ್ಲಿಗೆ ವಿಡಿಯೋ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ ಈ ವಿಡಿಯೋನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.